ನೋಂದಾಯಿತ ಒಟ್ಟು 50,216. ಅದರಲ್ಲಿ 46,600 ಉದ್ಯಮಿಗಳಿಗೆ ನಾವು ನೋಟಿಸ್ ಕೊಟ್ಟಿದ್ದು, ಆ ನೋಟಿಸ್ ಕೊಟ್ಟಂತ 46,600 ಉದ್ಯಮಿಗಳಲ್ಲಿ ಈಗ ಕನ್ನಡೀಕರಣ ಆಗಿದೆ. ಇನ್ನ ಸುಮಾರು 3,616 ಉದ್ಯಮಿಗಳು ಕನ್ನಡೀಕರಣ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ನಾನು ನಾಳೆಯಿಂದ ಅವ್ರಿಗೆಲ್ಲರಿಗೂ ಸಹ ಏನಾದರೂ ಕನ್ನಡ ಬಳಸದೆ ಹೋದ್ರೆ ನಾಳೆ ಒಳಗಡೆ ನಾನು ಅವರಿಗೆ ಅವರ ಲೈಸೆನ್ಸ್ನ ರದ್ದು ಮಾಡ್ತೀನಿ ಅನ್ನೋ ಮಾತನ್ನ ಮಹಾನಗರ ಪಾಲಿಕೆ ಕಮಿಷನರ್ ಹೇಳಿದ್ದಾರೆ. ಅದು ಒಂದು ಕಡೆ. ರಾಜ್ಯ ಸರ್ಕಾರ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರಿಗೆ ಅಷ್ಟೇ ಈ ಹೋರಾಟ ಸೀಮಿತವಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ರಾಜ್ಯದ 31 ಜಿಲ್ಲೆಯಲ್ಲೂ ಸಹ ಅಲ್ಲಿಯ ನಗರ ಪಾಲಿಕೆ ಮತ್ತು ನಗರಸಭೆಯ ಅಧಿಕಾರಿಗಳಿಗೆ ನೇರವಾಗಿ ರಾಜ್ಯ ಸರ್ಕಾರ ಆದೇಶ ಮಾಡಬೇಕು. ಸುಗ್ರೀವಾಜ್ಞೆ ಕೇವಲ ಬೆಂಗಳೂರಿಗೆ ಆದಂಥದ್ದಲ್ಲ, ಇಡೀ ರಾಜ್ಯಕ್ಕೆ ಆದಂಥದ್ದು. 31 ಜಿಲ್ಲೆಯಲ್ಲೂ ಸಹ ಆ ಸುಗ್ರೀವಾಜ್ಞೆ ಪ್ರಕಾರ 60% ನಾಮಫಲಕದಲ್ಲಿ 60% ಕನ್ನಡವನ್ನು ಬಳಸಬೇಕು ಅನ್ನೋದ್ರಲ್ಲಿ ರಾಜಿ ಇಲ್ಲ. ಮತ್ತೆ ಇನ್ನ ಬೆಂಗಳೂರಿನಲ್ಲಿ ಇನ್ನು 3,500 ಉದ್ಯಮಿಗಳು ಕನ್ನಡವನ್ನು ಬಳಸಿಲ್ಲ ಅನ್ನೋದಾದ್ರೆ ಅವರೇನು ದೇವಲೋಕದಿಂದ ಹಿಡಿದವರಲ್ಲ. ಅವರು ಸಹ ಕನ್ನಡದ ನಾಮಫಲಕದಲ್ಲಿ 60% ಕನ್ನಡವನ್ನ ಕಡ್ಡಾಯವಾಗಿ ಬಳಸಬೇಕು. ಬಳಸೋದಾದ್ರೆ ಮಾತ್ರ ಅವರು ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯೋಗ್ಯರು ಈ ನೆಲದಲ್ಲಿ ಅನ್ನೋ ಮಾತನ್ನ ನೇರವಾಗಿ ಹೇಳಬೇಕಾಗತ್ತೆ. ಸರ್ಕಾರ ಸರಿಯಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಮಾನ್ಯ ಕಮಿಷನರ್ ಹೇಳಿದ್ದಾರೆ, BBMP ಕಮಿಷನರ್ ಹೇಳಿದ್ದಾರೆ, ನಾನು ಕ್ರಮ ತಗೋತೀನಿ ಅಂತ ಹೇಳಿ. ನಾವು ಕಾದು ನೋಡ್ತೀವಿ, 1-2-3 ದಿವಸ ಕಾದು ನೋಡ್ತೀವಿ. ಏನಾದರೂ ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ, 100% ಕನ್ನಡೀಕರಣ ಬೆಂಗಳೂರಿನಲ್ಲಿ ಆಗಲಿಲ್ಲ ಅನ್ನೋದಾದ್ರೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಿಳಿಯುತ್ತೆ. ಅದರಲ್ಲಿ ಹಿಂದೆ ಹೋಗುವ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಏನಾದರೂ ಒಂದು ತೀರ್ಮಾನ ಮಾಡಿದಾಗ ಅದರ ದಡ ಮುಟ್ಟೋವರೆಗೂ ಹಿಂದೆ ಹೋಗಿದ್ದಂಥ ಉದಾಹರಣೆಗಳಿಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ, ರಾಜ್ಯ ಸರ್ಕಾರಕ್ಕೆ ಇದು ಒಂದು ಬೆಂಗಳೂರು ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಕರ್ನಾಟಕದ 50, ಅದು ಬೆಳಗಾವಿ ಇರಬಹುದು, ಗುಲ್ಬರ್ಗ ಇರಬಹುದು, ರಾಯಚೂರು ಇರಬಹುದು, 31 ಜಿಲ್ಲೆ ಏನಿದಾವೆ ಕರ್ನಾಟಕದ ಎಲ್ಲ 31 ಜಿಲ್ಲೆಯಲ್ಲೂ ಸಹ ಸಂಪೂರ್ಣವಾಗಿ ಕನ್ನಡ ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯ ಅನ್ನೋದನ್ನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಆಗಬೇಕು. ಅದರಲ್ಲಿ ಹಿಂದೆ ಉಳಿಬಾರದು. ಇಲ್ಲ ಅಂದ್ರೆ ಬೆಂಗಳೂರಿಗಾದಂಥ ಗತಿ, ಬೆಂಗಳೂರಲ್ಲಿ ಆದಂಥ ಹೋರಾಟ ಇಡೀ 31 ಜಿಲ್ಲೆಯಲ್ಲೂ ಕರವೇ ಕಾರ್ಯಕರ್ತರು ಬೀದಿಗಿಳಿತಾರೆ. ಯಾವ ಆಂಗ್ಲ ಫಲಕಗಳು ಕನ್ನಡವಿಲ್ಲದ ಆಂಗ್ಲ ಫಲಕಗಳಿದಾವೆ ಅವನ್ನ ಧ್ವಂಸಗೊಳಿಸ್ತಾರೆ. ಅದು ಆಗಬಾರದು ಅನ್ನೋದಾದ್ರೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದುಕೊಳ್ಳುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ಕನ್ನಡದ ನಿಷ್ಠೆ, ಬದ್ಧತೆ ಇದೆಲ್ಲ ಅದು ಕೇವಲ ಪತ್ರಿಕೆಯಲ್ಲಿ, ಪೇಪರ್ನಲ್ಲಿ ಆಗಬಾರದು. ಹಾಗಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಇನ್ನೂ 3,500-4 ಸಾವಿರ ಏನು ಕನ್ನಡವನ್ನು ಬಳಸಿಲ್ಲ, ಅವರು ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು. ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಬೆಂಗಳೂರಿನಲ್ಲಿ. ಇವತ್ತಿನ ನಾನು ಒಂದಷ್ಟು ಎಲ್ಲದನ್ನೂ ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಹೇಳಿದ್ದೀನಿ. ಹಾಗಾಗಿ ಯಾರ್ಯಾರು ಕನ್ನಡವ ಬಳಸಿಲ್ಲ, ಅದು ಮಾಲ್ ಇರ್ಬೋದು, ಹೋಟೆಲ್ ಉದ್ಯಮ ಇರ್ಬೋದು, ಬಾರಿ ಬೇರೆ ಬೇರೆ ದೊಡ್ಡ ದೊಡ್ಡ ಉದ್ಯಮ ಇರ್ಬೋದು, ಅವರೆಲ್ಲ ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು. ನಾನು ಮಾರ್ಚ್ 1ನೇ ತಾರೀಕು ನಾನು ರಾಜ್ಯದ ಎಲ್ಲ ನಮ್ಮ ತಾಲೂಕು ಜಿಲ್ಲೆಯ ಮುಖಂಡಗಳನ್ನ ಬೆಂಗಳೂರಿಗೆ ಕರೆದಿದ್ದೀನಿ. ಅವತ್ತಿನ ದಿವಸ ಅಷ್ಟರೊಳಗಡೆ ಮಹಾನಗರ ಪಾಲಿಕೆ 2 ದಿವಸ ಇದೆ. 2 ದಿವಸದಲ್ಲಿ ಮಹಾನಗರ ಪಾಲಿಕೆ ಎಷ್ಟು ಜನರ ಮೇಲೆ ಕನ್ನಡವನ್ನ ಬಳಸದೆ ಇಲ್ಲದ ಎಷ್ಟು ಜನ ಉದ್ಯಮಿಗಳ ಮೇಲೆ ಯಾವ ರೀತಿಯ ಕ್ರಮವನ್ನ ತಗೋತೀರಿ ತಗೋತೀರಿ ಅಂತ ಹೇಳಿ ನೋಡ್ತೀವಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ. ಇವತ್ತು ಸಹ ನಾನು 5 ಗಂಟೆಗೆ ಬೆಂಗಳೂರು ನಗರದ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರುಗಳ ಸಭೆಯನ್ನ ಕರೆದಿದ್ದೀನಿ.
ಅಲ್ಲೂ ಸಹ ನಾವೊಂದು ತೀರ್ಮಾನಕ್ಕೆ ಬರ್ತೀವಿ. ಮತ್ತೊಮ್ಮೆ ಬೆಂಗಳೂರಿನಲ್ಲಿ, ಇಡೀ ಬೆಂಗಳೂರಿನಲ್ಲಿ ಕರವೇ ಕಾರ್ಯಕರ್ತರು ಬೀದಿಗೆ ಇಳಿತಾರೆ. ಎಲ್ಲೆಲ್ಲಿ ಆಂಗ್ಲ ಫಲಕಗಳಿದ್ದಾವೆ, ಕನ್ನಡವಿಲ್ಲದ ಆಂಗ್ಲ ಫಲಕಗಳಿದ್ದಾವೆ, ಮತ್ತೊಮ್ಮೆ ಎಲ್ಲ ಆಂಗ್ಲ ಫಲಕಗಳನ್ನು ಧ್ವಂಸ ಮಾಡುವಂತ ಕೆಲಸವನ್ನ ಕರವೇ ಮಾಡುತ್ತೆ. ನಮ್ಮನ್ನೆಲ್ಲ ತಗೊಂಡೋಗಿ ಮತ್ತೆ ಈ ಸರ್ಕಾರ ಜೈಲಲ್ಲಿ ಇಟ್ಟರು ಸರಿನೇ, ಮತ್ತೊಂದಷ್ಟು ಮೊಕದ್ದಮೆಗಳನ್ನು ಹೂಡಿರು ಸರಿನೇ. ನಾವು ಅದಕ್ಕೇನು ಹಂಜೋದಿಲ್ಲ, ಹಳುಕೋದಿಲ್ಲ. ನಾವು ಯಾವತ್ತೂ ಎಲ್ಲವನ್ನ ತೊರೆದು ಈ ನೆಲದ ಹೋರಾಟಕ್ಕಾಗಿ ರಸ್ತೆಗೆ ಇಳಿದಿದ್ದೀವಿ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಸರಿಯಾದ ಕ್ರಮವನ್ನ ಬಾರಿ ಗಟ್ಟಿಯಾಗಿ ತಗೋಬೇಕು. ಯಾವುದೋ ಉದ್ಯಮಿಗಳ, ಯಾವುದೋ ಭಾಷಾ ಅಲ್ಪಸಂಖ್ಯಾತರ ಓಲೈಸ್ಲಿಕ್ಕೋಸ್ಕರ ಮತ್ತೆ ಅವ್ರಿಗೆ ಅವಕಾಶ ಕೊಡುವಂತ ಕೆಲಸ ಆಗಬಾರ್ದು. ಯಾಕೆಂದ್ರೆ ಈಗೆಲ್ಲ 2 ತಿಂಗಳು ಗಡುವಾಯ್ತು. 2 ತಿಂಗಳು ಗಡುವನ್ನ ಕೊಟ್ಟಿದ್ದಾಯ್ತು. ನೀವೇ ರಾಜ್ಯ ಸರ್ಕಾರವೇ ತಗೊಂಡಂತ ಗಡುವು ದಿನಾಂಕ ಮಹಾನಗರ ಪಾಲಿಕೆ 28 ಇವತ್ತು ಮುಗಿದಿದೆ. ಹಾಗಾಗಿ ನಾಳೆಯಿಂದ ನೀವು ಯಾರು ಕನ್ನಡವನ್ನ ಬಳಸಿಲ್ಲ ಅವ್ರ ಮೇಲೆ ಮುಲಾಜಿಲ್ಲದೆ ಕ್ರಮವನ್ನ ತಗೋಬೇಕು. ಮತ್ತೆ ನಾವು ಮಹಾನಗರ ಪಾಲಿಕೆಯ ಕಮಿಷನರ್ ಇವತ್ತು ಏನು ಈ ಕೆಲಸವನ್ನ ಮಾಡಿದ್ದಾರೆ, ನಾನು ಅವ್ರನ್ನ ವಿಶೇಷವಾಗಿ ಅಭಿನಂದಿಸ್ತೀನಿ. ಯಾಕೆಂದ್ರೆ ಇನ್ನೊಂದಷ್ಟು ಕೆಲಸ ಮಾಡಿ ಅಂತ ಇನ್ನೇನು ಬಾಕಿ ಇದೆ ಆ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅಭಿನಂದಿಸ್ತೀನಿ. ಮತ್ತೆ ಉಳಿದಿರುವಂತ ಈ ಏನು 3,500 ನೀವೇ ಕೊಟ್ಟಂತ ಅಂಕಿಅಂಶ, ನಾವು ಸಹ ಅದನ್ನೆಲ್ಲ ತಗೋತಾ ಇದ್ದೀವಿ. ಅಂಕಿಅಂಶ ಎಷ್ಟು ಕನ್ನಡ ಇಲ್ಲದ ನಾಮಫಲಕ ಇದಾವೆ ಅನ್ನೋದನ್ನ ನಾವು ಸಹ ಸರ್ವೆ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಅದನ್ನು ನೋಡಿ ಕೊನೆಗೆ ತೀರ್ಮಾನಕ್ಕೆ ಕರವೇ ಬರುತ್ತೆ. ಅದು ಬರೋದು ಒಳಗಡೆ ನೀವು ಯಾರ್ಯಾರು ನಾಮಫಲಕ ಹಾಕಿಲ್ಲ ಅವ್ರ ಮೇಲೆ ಮುಲಾಜಿಲ್ದಲೇ ನಿಮ್ಮ ಕಾಯ್ದೆಯಲ್ಲಿ ಅವ್ರಿಗೆ ಏನು ಯಾವ ರೀತಿಯ ಶಿಕ್ಷೆಯನ್ನು ಕೊಡಬಹುದು ಅದು ಕೊಡುವಂಥದ್ದು ಆಗಬೇಕು. ಅದರಲ್ಲಿ ರಾಜಿ ಆಗಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಹೌದು, 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ಕಾದು ನೋಡ್ತೀವಿ. ಮಾರ್ಚ್ 1ನೇ ತಾರೀಕು ಕಾದು ನೋಡ್ತೀವಿ. ಅಷ್ಟರೊಳಗಡೆ BBMP ಯಾರು ನಾಮಫಲಕವನ್ನ ಕನ್ನಡ ಅಳವಡಿಸಿಲ್ವೋ ಅವ್ರ ಮೇಲೆ ಏನು ಕ್ರಮ ತಗೋತಾರೆ ಅಂತ ನೋಡಿ ನಾವು 5ನೇ ತಾರೀಕು ಮತ್ತೆ ಬೆಂಗಳೂರು ರಸ್ತೆಗೆ ಇಳಿತೀವಿ. ಮತ್ತೆ ಏನು ಬೇಕಾದರೂ ಆಗ್ಬೋದು. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಮತ್ತೆ BBMPಗೆ ಕಮಿಷನರ್ಗೆ ನೇರವಾಗಿ ಹೇಳ್ತಾ ಇದ್ದೀವಿ, ಅಷ್ಟರೊಳಗಡೆ ನೀವು ಯಾರ್ಯಾರು ಕನ್ನಡವನ್ನು ಬಳಸಿಲ್ಲ ಅವ್ರ ಮೇಲೆ ಮುಲಾಜಿಲ್ಲದೆ ಕ್ರಮವನ್ನ ತಗೋಬೇಕು. ಮಾಡ್ತಾ ಇದೀವಿ. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. BBMP ಕೊಟ್ಟಿರ್ತಕ್ಕಂಥದ್ದು ಅವರ ಪರವಾನಗಿ ಏನ್ ಕೊಟ್ಟಿದ್ದಾರೆ ಆ ಲಿಸ್ಟ್, ಅದನ್ನು ಹೊರತುಪಡಿಸಿ ಕೂಡ ಲಕ್ಷಾಂತರ ಉದ್ದಿಮೆ ಇದೆ. ಪರವಾನಗಿ ಪಡೆಯದೇ ಇರುವ ಉದ್ದಿಮೆಗಳೇ ಜಾಸ್ತಿ ಇದೆ, ಅಂಗಡಿ ಮಳಿಗೆಗಳೇ ಜಾಸ್ತಿ ಇದೆ. ಅವರು ಕೂಡ ಸಾಕಷ್ಟು ಜನ ಅಳವಡಿಸ್ಕೊಂಡಿಲ್ಲ. ಹಾಗಿದ್ರೆ ಅದಕ್ಕೂ ಹೌದು ನಾವು ಅದಕ್ಕೆ ಹೇಳಿದ್ದು, ಅವರು ಈ ನೋಂದಾವಣಿ ಮಾಡಿರುವಂತವ್ರ ಬಗ್ಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬೆಂಗಳೂರಲ್ಲಿರುವಂತ ಯಾರ್ಯಾರು ನೋಂದಾವಣಿ ಮಾಡದೆ ವ್ಯಾಪಾರ ಮಾಡ್ತಿರುವಂತರು ಬಹುತೇಕರಿದ್ದಾರೆ. ಇಂಥ ಟೈಮಲ್ಲಿ ಅವ್ರನ್ನೂ ಸಹ ಸುಮ್ಮನೆ ಬಿಡೋಂಗಿಲ್ಲ. ಅವರು ಕಡ್ಡಾಯವಾಗಿ ಕೇವಲ ಮಹಾನಗರ ಪಾಲಿಕೆಯಲ್ಲಿ ನೋಂದಾವಣಿ ಮಾಡಿಕೊಂಡವರಿಗೆ ಅಷ್ಟೇ ಈ ಕಾನೂನಲ್ಲ, ಇಡೀ ಬೆಂಗಳೂರಲ್ಲಿರುವಂತ ನೋಂದಾವಣಿ ಮಾಡ್ಕೊಳ್ಳದೆ ಇಲ್ಲದೆ ಇರುವಂತವ್ರಿಗೂ ಸಹ ಇದರ ಮೇಲೆ ಕ್ರಮ ತಗೊಳ್ಳೇಬೇಕು. ನೀವು ತಗೊಳಕ್ ಆಗ್ಲಿಲ್ಲ ಅಂದ್ರೆ ಕರವೇ ಕಾರ್ಯಕರ್ತರು ಆ ಕ್ರಮವನ್ನ ತಗೋತಾರೆ. ಮಾರ್ಚ್ 5ನೇ ತಾರೀಕು ಉದ್ದಿಮೆದಾರರ ವಿರುದ್ಧ ಪ್ರತಿಭಟನೆ ಅಥವಾ BBMP ಕಾಲಾವಕಾಶಕ್ಕೆ BBMP ವಿರುದ್ಧ ಹೋರಾಟ ಮಾಡಕ್ಕೆ ಇದು ಮಾಡ್ತೀವಿ. ಹೌದು. ಸರ್, ಇಷ್ಟೆಲ್ಲ ಕಟ್ಟುನಿಟ್ಟಿನ ಆದೇಶ ಬಂದ್ರು ಕೂಡ, ಇಷ್ಟೆಲ್ಲ ಮಾನಿಟರ್ ಮಾಡ್ತಿದ್ರು, ನೋಟಿಸ್ಗಳು ಹೋಗ್ತಾ ಇದ್ರು ಕೂಡ ಕನ್ನಡ ನಾಮಫಲಕ ಹಾಕೊಳ್ಳಿಕ್ಕೆ ಉದಾಸೀನತೆ ತೋರ್ತಿರುವಂತಹ ಹೊರ ರಾಜ್ಯದಿಂದ ಬಂದಿರೋರು ಇರ್ಬೋದು, ಅಥವಾ ಉದ್ದಿಮೆದಾರರು ಇರ್ಬೋದು, ಅಥವಾ ಕರ್ನಾಟಕದಲ್ಲೇ ಕನ್ನಡದವರೇ ಉದ್ದಿಮೆದಾರರು ಇರ್ಬೋದು, ಅವ್ರಿಗೆ ಏನು ಯಾರೇ ಆಗ್ಲಿ, ಇಲ್ಲಿಯ ಮೂಲ ಉದ್ಯಮಿಗಳಾಗ್ಲಿ ಇಲ್ಲ ಹೊರಗಡೆಯಿಂದ ಬಂದಂತ ಉದ್ಯಮಿಗಳಾಗ್ಲಿ ಯಾರೇ ಆಗಿದ್ರೂ ಸಹ ಈ ನೆಲದ ಭಾಷೆ, ಇಲ್ಲಿಯ ಆಡಳಿತ ಭಾಷೆ ಕನ್ನಡ, ಇಲ್ಲಿಯ ಜನರ ಭಾಷೆ ಕನ್ನಡ. ಹಾಗಾಗಿ
ಕನ್ನಡವನ್ನು ಕಡ್ಡಾಯವಾಗಿ ಎಲ್ಲರೂ ಬಳಸಬೇಕು. ಸರ್ಕಾರದ ಆದೇಶವನ್ನು ಧಿಕ್ಕರಿಸಲಿಕ್ಕೆ ಆಗೋದಿಲ್ಲ, ಧಿಕ್ಕರಿಸೋಂಗಿಲ್ಲ. ಹಾಗಾಗಿ ಧಿಕ್ಕರಿಸೋದಾದರೆ ಸಾರ್ವಜನಿಕವಾಗಿ ನಮ್ಮಂಥ ಸಂಘಟನೆಗಳು ಬೀದಿಗೆ ಇಳಿಬೇಕಾಗತ್ತೆ. ಅದಾಗೋದು ಬೇಡ ಅಂದರೆ ಸರ್ಕಾರದ ಆದೇಶನೇ ಇದೆ, ಮಹಾನಗರ ಪಾಲಿಕೆ ಆದೇಶ ಇದೆ, ನಿಮಗೆ ಎರಡು ತಿಂಗಳ ಕಾಲ ಗಡುವು ಕೊಟ್ಟಿದ್ದ ಹಾಗಿದೆ. ಹಾಗಾಗಿ ನೀವು ಕನ್ನಡವನ್ನು ಬಳಸಬೇಕು. ಇದು ಎಲ್ಲರಿಗೂ ಅನ್ವಯಿಸುತ್ತೆ, ಇಲ್ಲಿಯ ಮೂಲ ಉದ್ಯಮಿಗಳಿಗೂ ಅನಿಸುತ್ತೆ, ಹೊರಗಡೆಯಿಂದ ಬಂದವ್ರಿಗೂ ಅನ್ವಯಿಸುತ್ತೆ. ಯಾರಿಗೂ ಸಹ ಈ ವಿಚಾರದಲ್ಲಿ ರಾಜಿ ಅನ್ನೋ ಪ್ರಶ್ನೆ ಇಲ್ಲ. ಸರ್, ಈಗ ನಿನ್ನೆ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಒಂದು ಘೋಷಣೆ ಕೂಡ ಹೋಗಿತ್ತು ಸರ್, ಏನ್ ಹೇಳ್ತೀರಾ ಸರ್? ಸೊ ಶಕ್ತಿಸೌಧದ ಮುಂದೆ ಅದನ್ನು ಬಹುಶಃ ಕೆಂಗಲ್ರು ಕಟ್ಟಿದಂಥ ವಿಧಾನಸೌಧ, ಆ ವಿಧಾನಸೌಧದಲ್ಲಿ ರಾಷ್ಟ್ರ ವಿರೋಧಿ, ದೇಶ ವಿರೋಧಿಯ ಕೂಗು ಕೇಳಿಬಂದಿದ್ದು ಬಹುಶಃ ನಾಚಿಕೆಡು. ಯಾಕೆಂದರೆ ನೋಡಿ ಎಂಥ ಸಂದರ್ಭ ಅದು. ಕರ್ನಾಟಕದ ನೆಲದಿಂದ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಒಬ್ಬ ವ್ಯಕ್ತಿಯನ್ನ ರಾಜ್ಯಸಭೆಗೆ ಕಳಿಸ್ತಾ ಇದೆ. ರಾಜ್ಯಸಭೆಗೆ ಹೋಗುವಂತ ವ್ಯಕ್ತಿಯ ಬೆಂಬಲಿಗರು, ಬಂಟ್ರು ಈ ದೇಶಕ್ಕೆ ಋಣಿಯಾಗಿರಬೇಕು, ಈ ನೆಲಕ್ಕೆ ಋಣಿಯಾಗಿರಬೇಕು, ಇಲ್ಲಿಯ ಭಾಷೆ ಸಂಸ್ಕೃತಿಗೆ ಋಣಿಯಾಗಿರಬೇಕಾಗಿತ್ತು. ಅದು ಬಿಟ್ಟು ಅವ್ರನ್ನ ಮೆಚ್ಚಿಸ್ಲಿಕ್ಕೋ ಇಲ್ಲ ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ದೇಶದ್ರೋಹದ ಕೆಲಸ ಅಂತ ಗೊತ್ತಿದ್ರೂ ಸಹ ನಮ್ಮ ಶತ್ರು ದೇಶದ ಪರವಾಗಿ ಘೋಷಣೆ ಕೂಗೋದಿದೆಯಲ್ಲ, ಅದು ದೊಡ್ಡ ದೇಶದ್ರೋಹ. ಪುಟ್ಟಪ್ಪನವ್ರು ಹೇಳ್ತಾರೆ, ನಮ್ಗೆ ಅರಿವಿದೆ, ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ಅಂತೇಳಿ. ನಮಗೆ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ದೇಶದ ಬಗ್ಗೆನೂ ಅಷ್ಟೇ ಪ್ರೀತಿ ಇದೆ, ದೇಶದ ಬಗ್ಗೆನೂ ಅಷ್ಟೇ ಪ್ರೀತಿ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು, ದೇಶದ್ರೋಹ ಮಾಡುವಂಥವ್ರು ಯಾರೇ ಇರಲಿ ಅವರು ಮುಲಾಜಿ ಇಲ್ಲದಲೇ ಸರ್ಕಾರ ಕ್ರಮವನ್ನು ತಗೋಬೇಕು. ಇಂಥ ವ್ಯಕ್ತಿಗಳ ವಿರುದ್ಧ ಕ್ರಮ ಹಾಕಬೇಕು. ಮತ್ತೆ ಇಂಥ ಶಕ್ತಿಗಳ ಬೇರ್ ಸಮೇತ ಕಿತ್ತು ಹೋಗಿಬೇಕು. ಈ ದೇಶದಲ್ಲಿ ಇಂಥ ಶಕ್ತಿಗಳ ಬೇರ್ ಸಮೇತ ಕಿತ್ತು ಹೋಗಿದೆ ಹೋದರೆ ಭಾರಿ ಕಷ್ಟ ಆಗುತ್ತೆ. ನಾನು ಒಂದು ಮಾತು, ಇಲ್ಲಿ ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ನನ್ನ ದೇಶ, ನನ್ನ ಭಾಷೆ, ನನ್ನ ನೆಲ ಅನ್ನದ ದೇಹ ಅದು ಸುಡುಗಾಡು ಅನ್ನೋ ಮಾತು ಹೇಳ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ನೀವು ಕಳಿಸುವಂಥ ವ್ಯಕ್ತಿ, ರಾಜ್ಯಸಭೆಗೆ ಕಳಿಸುವಂಥ ವ್ಯಕ್ತಿಗೆ ಈ ದೇಶದ ಬಗ್ಗೆ ಎಷ್ಟರ ಬಗ್ಗೆ ಕಾಳಜಿ ಇದೆ. ಅವ್ರಿಗೆ ಕಾಳಜಿ ಇದ್ದಿದ್ದೇ ಹಾಗಿದ್ರೆ ಅವರ ಬಂಟ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗೋದಿದೆಯಲ್ಲ, ಈ ದೇಶಕ್ಕೆ ಭಾರಿ ದೊಡ್ಡ ದ್ರೋಹವನ್ನು ಮಾಡ್ತಾ ಇದ್ದಾರೆ ಮಹಾನ್ ದೇಶದ್ರೋಹಿಗಳು. ಅವರು ಮುಲಾಜಿಲ್ದಲೇ ಅವ್ರ ಮೇಲೆ ಕಠಿಣವಾದ ಕ್ರಮವನ್ನು ತಗೋಬೇಕು. ನನ್ನಲ್ಲೂ ಇದ್ದಾರೆ, ನಮ್ಮ ಕರವೇ ಹೊಳಗುಡು ಸಾವಿರಾರು ಜನ ಮುಸಲ್ಮಾನರು ಇದ್ದಾರೆ. ಅವರು ಈ ನೆಲವನ್ನು ಭಾರಿ ಪ್ರೀತಿ ಮಾಡ್ತಾರೆ, ಈ ದೇಶವನ್ನು ಭಾರಿ ಪ್ರೀತಿ ಮಾಡ್ತಾರೆ. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತೀನಿ, ಈ ದೇಶದಲ್ಲಿ ಮುಸಲ್ಮಾನರು ಯಾಗಿರ್ಬೇಕಪ್ಪ ಅಂತ ಹೇಳ್ತಾ ಇರ್ತೀನಿ. ಒಬ್ಬ ಯಾರು ನಮ್ಮ ಕರೀಂ ಖಾನ್ ಇರ್ಬೋದು, ಒಬ್ಬ ನಿಸಾರ್ ಅಹಮದ್ ಇರ್ಬೋದು, ಇಲ್ಲ ಶಿಶುನಾಳ್ ಶರೀಫ್ ಇರ್ಬೋದು, ಇಲ್ಲ ಏಜಾಸುದ್ದೀನ್ ಇರ್ಬೋದು, ಇಲ್ಲ ನಜೀರ್ ಸಾಬ್ ಇರ್ಬೋದು, ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರಪತಿಗಳಾಗಿದ್ದಂಥ ಅಬ್ದುಲ್ ಕಲಾಂ ಇರ್ಬೋದು. ಇಂಥ ರಾಷ್ಟ್ರಭಕ್ತರು ಆ ಸಮುದಾಯದಿಂದ ಈ ನೆಲವನ್ನು ಪ್ರೀತಿ ಮಾಡಿದಂಥವ್ರು, ದೇಶವನ್ನು ಪ್ರೀತಿ ಮಾಡಿದಂಥ ದೇಶಭಕ್ತರು ಇರುವಾಗ ಇವರು ಯಾರೋ ಯಾವುದೋ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರ ಹೆಸರಿನಲ್ಲಿ ಇಲ್ಲಿ ಇಟ್ಕೊಂಡು ಈ ದೇಶದ ವಿರುದ್ಧ ನಮ್ಮ ಶತ್ರು ದೇಶವನ್ನು ಬೆಂಬಲಿಸಿ ಅದಕ್ಕೆ ಜೈಕಾರ ಹಾಕೋದಾದ್ರೆ ಅವರಿಗೆ ಯಾವ ಮುಲಾಜು ಕೊಡಬಾರ್ದು. ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ಕನ್ನಡ ಹೋರಾಟ ಮಾಡಿದಕ್ಕೋಸ್ಕರ, ಕನ್ನಡದ ಪರವಾಗಿ ಧ್ವನಿ ಎತ್ತಿದಕ್ಕೋಸ್ಕರ ನಮ್ಮ ಮೇಲೆ ಇಲ್ಲದ ಸಲ್ಲದ ಮೊಕದ್ದಮೆಗಳನ್ನ ಹಾಕಿ ಜೈಲಿಗೆ ಕಳಿಸಿರಲ್ಲಪ್ಪ. ಕಳಿಸಿದ್ರೆ ಇಂಥ ದೇಶದ್ರೋಹಿಗಳನ್ನ ಜೈಲಿಗೆ ಇವ್ರ ಮೇಲೆ ತಗೊಳ್ರಿ ಕ್ರಮನ. ಡಿ.ಕೆ. ಶಿವಕುಮಾರ್ ಅವರೇ, ಯಾಕೆ ಸಹಿಸ್ಕೊತೀರಿ ಇದನ್ನ? ಇರ್ಬೋದು ಪಕ್ಷನ ಮತ್ತೊಂದು ಇನ್ನೊಂದು, ಅದು ಲೆಕ್ಕಕ್ಕಿಲ್ಲ. ಇಲ್ಲಿ ಹಾಕ್ತಿರೋದು ಭಾರಿ ದೇಶದ್ರೋಹದ ಕೆಲಸ. ಹಾಗಾಗಿ ಇಂಥ ದೇಶದ್ರೋಹಿಗಳನ್ನ ಯಾವ ಪಕ್ಷವೂ ಸಹಿಸ್ಕೋಬಾರ್ದು, ಯಾವ ಧರ್ಮವೂ ಸಹಿಸ್ಕೋಬಾರ್ದು, ಯಾವ ಭಾಷೆ ಜನರು ಸಹಿಸ್ಕೋಬಾರ್ದು. ಭಾರತದೊಳಗಡೆ ಇರುವಾಗ ಈ ನೆಲದ ಋಣವನ್ನು ತೀರಿಸಬೇಕು,
ಈ ದೇಶಕ್ಕೆ ಜೈಕಾರ ಹಾಕಬೇಕು ಹೊರತು ನಮ್ಮ ಶತ್ರು ದೇಶಕ್ಕೆ ಜೈಕಾರ ಹಾಕೋದು ಅದು ಸರಿಯಾದಂಥದ್ದಲ್ಲ. ಮುಲಾಜಿಲ್ದಲೇ ಇನ್ನು ಯಾವತ್ತೂ ಕರ್ನಾಟಕದ ನೆಲದಲ್ಲಿ ಹಿತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದಿದೆಯಲ್ಲ, ಅದನ್ನ ಸಹಿಸ್ಕೊಳ್ಳೋದಿಲ್ಲ ಈ ನೆಲ. ಹಾಗಾಗಿ ಮಾನ್ಯ ಪೊಲೀಸ್ ಕಮಿಷನರ್ ದಯಾನಂದ್, ಕನ್ನಡದ ಹೋರಾಟಗಾರನ ಸಹಿಸಲ್ವಲ್ಲ ಸ್ವಾಮಿ ನೀವು. ಕನ್ನಡದ ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ ಮುಕದ್ದಮೆಗಳನ್ನ ಹಾಕಿ ಜೈಲಿಗೆ ಕಳಿಸಿರಲ್ಲ. ಏನು ಮಾಡ್ತಾ ಇದ್ದೀರಿ ನೀವು? ಕಳಿಸ್ರಿ ಇಂಥವ್ರನ್ನ ಜೈಲಿಗೆ, ಇಂಥ ದೇಶದ್ರೋಹಿಗಳನ್ನ ಕಳಿಸ್ರಿ ಜೈಲಿಗೆ. ಅದು ಬಿಟ್ಟು ಕನ್ನಡದ ಹೋರಾಟ ಮಾಡೋರನ್ನ, ಕನ್ನಡದ ಚಳುವಳಿಗಾರರನ್ನ ಜೈಲಿಗೆ ಕಳಿಸಿ ಇಲ್ಲ ಸಲ್ಲದ ಮುಕದ್ದಮೆಗಳನ್ನ ಹಾಕಿರಲ್ಲ. ಈ ಕೆಲಸ ಮಾಡಿ, ಇದು ನಿಮ್ಮ ಕೆಲಸ. ಈಗ ಪೊಲೀಸ್ ಕಮಿಷನರ್ ಕಚೇರಿ ಮುಂದೆ ಆಗಲಿ ಅಥವಾ ವಿಧಾನಸೌಧ ಮುಂದೆ ಅಥವಾ ಏನಾದ್ರು ಈ ಬಗ್ಗೆ ಹೋರಾಟ ಆಗತ್ತಾ ನೋಡೋಣ. ನಾನು ಸಂಜೆ 5 ಗಂಟೆಗೆ ಸಭೆಯಲ್ಲಿ ತೀರ್ಮಾನ ಮಾಡಬೇಕು ಅಂತ ಇದ್ದೀನಿ. ಆ ಸಭೆಯಲ್ಲಿ ತೀರ್ಮಾನ ಮಾಡ್ತೀನಿ. ಭಯ ಇಲ್ಲ ಅಂತ ಅನ್ಸುತ್ತೆ ಸರ್. ಅದೇ ಅಂದ್ರೆ ವಿಧಾನಸೌಧದ ಉದ್ದಾಟತನದ ಮಾತುಗಳನ್ನ ಇವರು ಹುಸೇನ್ ರಾಜ್ಯಸಭಾ ಮೆಂಬರ್ ಕೂಡ ಆಡ್ತಾರೆ. ಹೌದು, ಆ ಹುಸೇನ್ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗ್ತಿರುವಂತ ವ್ಯಕ್ತಿ ಮಾಧ್ಯಮದವರ ಬಗ್ಗೆ ಎಷ್ಟು ಕೇವಲ ನಡ್ಕೋತಾರೆ. ಈ ನೆಲದ ಮಾಧ್ಯಮಗಳು ಅವ್ರನ್ನ ಪ್ರಶ್ನೆ ಮಾಡೋದೇ ಬೇಡ ಅನ್ನೋದಾದ್ರೆ ಅವ್ನು ರಾಜ್ಯಸಭೆಗೆ ಹೋಗಬಾರ್ದು, ಅವನ ಮನೆಯಲ್ಲಿ ಇರಲಿ. ಸಾರ್ವಜನಿಕ ಜೀವನ, ರಾಜ್ಯಸಭೆ ಅನ್ನೋದು ಒಂದು ಸಾರ್ವಜನಿಕವಾದ ಬದುಕು, ಪ್ರಜಾಪ್ರಭುತ್ವದ ಬದುಕು. ಆ ಬದುಕಿನಲ್ಲಿ ಪ್ರಶ್ನೆ ಮಾಡುವ ಹಕ್ಕು ಮಾಧ್ಯಮದ ಗೆಳೆಯರಿಗೆ ಇರುತ್ತೆ. ಅವರು ಪ್ರಶ್ನೆನೇ ಮಾಡಬಾರ್ದು ಅಂತ ಹೇಳಿ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡೋದಾದ್ರೆ ನೀನು ರಾಜ್ಯಸಭೆಗೆ ಹೋಗೋಕ್ಕೆ ಲಾಯಕ್ಕಿಲ್ಲ ಅಂತ ಅರ್ಥ. ಹಾಗಾಗಿ ನೀನು ನಿಜವಾಗಿ ಏನಾದರೂ ಇದ್ರೆ ನೀನು ಕ್ಷಮೆ ಕೇಳಬೇಕು, ತಕ್ಷಣ ಕ್ಷಮೆ ಕೇಳಬೇಕು. ಈ ದೇಶದ ಜನರನ್ನ ಕ್ಷಮೆ ಕೇಳಬೇಕು. ನೀನು ಹೋಗ್ತಿರೋದು ಎಲ್ಲಿಂದ? ಅಪ್ಪಟ ದೇಶ ಪ್ರೇಮಿಗಳಿರುವಂತ ಯಾವ ಕಿತ್ತೂರು ರಾಣಿ ಚೆನ್ನಮ್ಮ, ಯಾವ ರಾಯಣ್ಣ ಅಂತ ಮಹಾನೀಯರು ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯದ ಪೂರ್ವದಲ್ಲಿ ಹೋರಾಟ ಮಾಡಿದಂಥ ಮಹನೀಯರು ಹುಟ್ಟಂತ ನೆಲದಿಂದ ರಾಜ್ಯಸಭೆಗೆ ಹೋಗ್ತಿರುವಾಗ ಈ ದೇಶದ ಋಣ, ಈ ನೆಲದ ಋಣ, ಇಲ್ಲಿಯ ಭಾಷೆಯ ಋಣ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ನೀವು ಪಾಕಿಸ್ತಾನಕ್ಕೆ ನಿನ್ನ ಬೆಂಬಲಿಗರು ಜಿಂದಾಬಾದ್ ಕೂಗಿದ್ನ ನೀನು ಸಮರ್ಥನೆ ಮಾಡ್ಕೊಳ್ಳೋದಾದ್ರೆ ನೀನು ರಾಜ್ಯಸಭೆಗೆ ಹೋಗಕ್ಕೆ ಲಾಯಕ್ಕಿಲ್ಲ. ತಕ್ಷಣ ರಾಜೀನಾಮೆ ಕೊಟ್ಟು ಮನೆ ಸೇರ್ಕೊಂಡ್ರೆ ಬಾರಿ ಒಳ್ಳೇದು ಅಂತ ಅನ್ಸುತ್ತೆ. ಈ ಪ್ರಿಯಾಂಕಾ ಖರ್ಗೆ ಆಗ್ಲಿ ಕೆಲವು ಸಚಿವರು ಕೂಡ ಇದನ್ನ ಸಮರ್ಥನೆ ಮಾಡ್ತಿದ್ದಾರೆ. ಕೆಲವು ವಿಧಾನ ಪರಿಷತ್ ಇಂಥ ವಿಚಾರವನ್ನ ಯಾರೇ ಸಮರ್ಥನೆ ಮಾಡ್ಕೊಂಡ್ರು ಅವರು ದೇಶದ್ರೋಹಿಗಳು. ಯಾರೇ ಸಮರ್ಥನೆ ಮಾಡ್ಕೊಂಡ್ರು, ದೇಶದ ವಿಚಾರ ಬಂದಾಗ, ರಾಜ್ಯದ ವಿಚಾರ ಬಂದಾಗ ಇಂಥ ಯಾರು ಪಾತಕಿಗಳನ್ನ ಸಮರ್ಥನೆ ಮಾಡ್ಕೊಳ್ಳೋದಾದ್ರೆ ಅವ್ರು ನಿಜಕ್ಕೂ ದೇಶದ್ರೋಹಿಗಳು. ಆ ದೇಶದ್ರೋಹಿಗಳು ಅವರು ಹಾಕ್ತಾರೆ. ಇಂಥವ್ರನ್ನ ಸಮರ್ಥನೆ ಮಾಡ್ಕೋಬೇಡಿ. ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ಧರ್ಮ ಇರಲಿ, ಏನೇ ಇರಲಿ, ದೇಶದ ವಿರುದ್ಧವಾಗಿ ಧಿಕ್ಕಾರ ಕೂಗೋದು, ಇಲ್ಲ ನಮ್ಮ ಶತ್ರು ದೇಶವನ್ನ ಬೆಂಬಲಿಸೋದು, ಅವ್ರಿಗೆ ಜೈಕಾರ ಹಾಕೋ ಕೆಲಸ ಮಾಡಿದ್ರೆ ಅದನ್ನ ಯಾರೂ ಸಮರ್ಥನೆ ಮಾಡಿಕೊಂಡ್ರೆ ಅವರೆಲ್ಲರೂ ದೇಶದ್ರೋಹಿಗಳಾಗ್ತಾರೆ. ಸಮರ್ಥನೆ ಮಾಡ್ಕೋಬೇಡಿ. ರಿಫ್ಲೆಕ್ಷನ್ ಇದೆ ಗೊತ್ತಿಲ್ಲ.